ಈ ಕೃಷ್ಣಾ ನದಿ ಬಾಳೆನೂ ಅಷ್ಟೇ ಆಗಿದೆ ಈಗೆಲ್ಲ. ಅದರಲ್ಲಿ ಜಾಗೃತಿ ಮಾಡುವಂಥ ಕೆಲಸವನ್ನು ಅಲ್ಲಿ ಈ ಕೆಲವು ಜನ ಮಾಡಿದ್ದಾರೆ. ಅದರಲ್ಲೂ AT ರಾಮಸ್ವಾಮಿ BJP ಅವ್ರು ಇರ್ಬೋದು, ಅವರು ಮೂಲತಃ ಅದು ಒಳ್ಳೆ ಪ್ರಾಮಾಣಿಕ ಮನುಷ್ಯ. ಪರಿಸರಕ್ಕಾಗಿ ನಾವು ಅನ್ನೋಂಥ ಹೋರಾಟ ಮಾಡ್ತಾಯಿದ್ದಾರೆ. ಅವರಲ್ಲಿ ಬಂದಿದ್ದಾರೆ, ಅವರು ಈ ಸಂಘಟನೆ ಮಾಡ್ತಾಯಿದ್ದಾರೆ, ಜನರಿಗೆ ಜಾಗೃತಿ ಮಾಡಿಸ್ತಾ ಇದ್ದಾರೆ. ಕೃಷ್ಣಾ ನದಿ ಬತ್ತಿ ಹೋಗೋದು ಬೇಡ, ನಿರಂತರ ಹರಿಲಿ ಅನ್ನುವಂಥ. ಮತ್ತು ಅಗ್ರಾಣಿ ನದಿನೂ ಸಾಣದ ಹೋಗಿ ಕಷ್ಟ ಕೊಡ್ತದೆ, ಬೇಸಿಗೆಯಲ್ಲಿ ನೀರು ಇರುವುದಿಲ್ಲ, ಅದನ್ನು ಸ್ವಚ್ಛ ಮಾಡಿ ಆ ನದಿನ ಮತ್ತೆ ಹುಟ್ಟು ಹಾಕಬೇಕು. ಯಾವ್ಯಾವ ಬತ್ತಿ ಹೋಗಿದಾವೆ ನದಿಗಳು, ಸಣ್ಣ ಸಣ್ಣ ನದಿಗಳು, ಅವು ಮತ್ತೆ ಹುಟ್ಟಾಕೋದು, ಜರಿಗಳು ಹುಟ್ಟಾಕೋದು, ಇದೆಲ್ಲ ಈ ದಿಶೆಯಲ್ಲಿ ಆಗಬೇಕಾಗಿತ್ತು ಅನ್ನೋಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು AT ನಮ್ಮ ರಾಮಸ್ವಾಮಿ ಅವರಾಗಿರ್ಬೋದು, ಅಣ್ಣಾ ಸಾಹೇಬ್ ಅಡಹಳ್ಳಿ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನೂ ಅನೇಕ ಬರ್ತಾರೆ. ಜಲತಜ್ಞರಾದ ನರೇಂದ್ರ ಚೂಗ್ ಅವರಾಗಿರ್ಬೋದು, ಇವರೆಲ್ಲರೂ ಉಪನದಿಗಳನ್ನ ಮತ್ತೊಂದನ್ನು ಆಂಧ್ರ ಪ್ರದೇಶದ ಜಲತಜ್ಞ B ಸತ್ಯನಾರಾಯಣ ಅವರಾಗಿರ್ಬೋದು, ಸತ್ಯನಾರಾಯಣ ಅವರಾಗಿರ್ಬೋದು, ತೆಲಂಗಾಣ ರಾಜ್ಯದ ಜಲಮಂಡಳಿಯ ಮಾಜಿ ನಿರ್ದೇಶಕ V ಪ್ರಕಾಶ್ ರಾವ್ ಆಗಿರ್ಬೋದು, ಅಪ್ಪ ಸಾಹೇಬ್ ಯರ್ನಾಳ್ ಅವರಾಗಿರ್ಬೋದು, ಹಿಪ್ಪರಿಗೆ ಇಂಜಿನಿಯರಿಂಗ್ ಮಠದ ಆಶ್ರಮದ ಪ್ರಭು ಚನ್ನಳ್ಳಿ ಅವರಾಗಿರ್ಬೋದು, ಪರಿಸರ ಪ್ರೇಮಿ RP ಹುಬ್ಬಳ್ಳಿ ಅವರಾಗಿರ್ಬೋದು, ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರಶಾಂತ್ ಮಗ್ದುಮ್ ಅವರಾಗಿರ್ಬೋದು, ನಿವೃತ್ತ ಇಂಜಿನಿಯರ್ ಅರುಣ್ ಯಲಗುದ್ರಿ ಮತ್ತು ಶ್ರೀಕಾಂತ್ ಮಾಖಾನಿ, ಶಂಭು ಮಮದಾಪುರ್, ಇವೆಲ್ಲ ತಜ್ಞರು. ಇವರೆಲ್ಲ ಪ್ರೀತಿಯಿಂದ ಈ ಸಭೆಯಲ್ಲಿ ಭಾಗವಹಿಸಿ ಜನರ ಜಾಗೃತಿ ಮಾಡಬೇಕಪ್ಪ. ಇದನ್ನು ಅಗ್ನಾಣಿ ಅಂತ ಸಣ್ಣ ಉಪನದಿಗಳನ್ನ ಹಿಡ್ಕೊಂಡು ಕೃಷ್ಣಾ ನದಿ ಸ್ವಚ್ಛ ಮಾಡೋದು ಕೆಲಸ ಮಾಡಬೇಕು ಅಂತೇಳಿ ಜನರ ಜಾಗೃತಿ ಮೂಡಿಸೋದು ಕೆಲಸ ಮಾಡಲಿಕ್ಕೆ ಹಚ್ಚಿದ್ದಾರೆ. ದೊಡ್ಡ ಫಂಕ್ಷನ್ ಆಗಿದೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಮುಖ್ಯ ಏನಪ್ಪ ಅಂತಂದರೆ ಹೇಳೋದಿದೆ, ನಿಮಗೆ ಈಗಾಗಲೇ ಹೇಳಿದಂಗೆ, ಇಂದು ಕೃಷ್ಣೆಯ ಒಡಲಲ್ಲಿ ಸಕ್ಕರೆ ಕಾರ್ಖಾನೆಯಿಂದ ಹೊರಬರುವ ಮಾಲಿನ್ಯವನ್ನು ನದಿಗೆ ಬಿಡುವುದು, ಹೊಲಸು ನದಿ ಅದೆಲ್ಲ ನೀರಿಗೆ ಒಳಗೆ ಬಿಟ್ಟು ಬಿಡೋದು, ಇದು ದೊಡ್ಡ ಹೊಡೆತ. ಮುಂದೆ ಮರಳುಗಾರಿಕೆ, ಈ ರಾಜಕಾರಣಿಗಳು ಶಾಸಕರು ದುಡ್ಡು ಬೇಕಲ್ಲ, ರಾಜಕೀಯಕ್ಕೆ ಪಾರ್ಟಿ ಫಂಡು ಬೇಕಲ್ಲ, ಅದಕ್ಕಾಗಿ ಹೊಳೆ ದಂಡಿಗಿರುವಂಥ ಉಸುಕರೆ ಎಲ್ಲ ಎಬ್ಸೋದು ಬೇನಾಮಿಯಾಗಿ ಬೇಕಾದಾಗ ಒಟ್ಟು ಎಬ್ಸೋದು ಹೊಳೆ ಎಲ್ಲ ಗಂಟೆ ಮಾಡಿಬಿಟ್ಬಿಡೋದು. ಇಂಥ ದರಿದ್ರತನ ಮುಂದೆ ಮರಳದಂದೆ ಇದೊಂದು ಮಾಫಿಯಾ ಆಗಿಬಿಟ್ಟಿದ್ರೆ ಅದಕ್ಕೆ ಎದುರು ಮಾಡಲಿಕ್ಕೆ ಹೋದ್ರೆ, ಎದುರಿಸಲಿಕ್ಕೆ ಹೋದ್ರೆ ಅವರು ಕೊಲ್ಲ ಮಾಡುವಂಥ ಭಯ ಹುಟ್ಟಿಸುವಂಥ ವಾತಾವರಣ ನಿರ್ಮಾಣ ಆಗ್ಯದ. ಮರಳುಗಾರಿಕೆ ಆಯಿತು. ಮುಂದೆ ಮಣ್ಣು ಮಾಫಿಯಾ, ಅದರಲ್ಲಿ ಮಣ್ಣು ಹೊಳೆ ದಂಡಿಗಿರುವಂಥ ಮಣ್ಣು ಫಲವತ್ತು ಮಣ್ಣು ಇರ್ತದೆ,